ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನದ ವಿಚಾರವಾಗಿ ಒಂದಷ್ಟು ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ ಈಗಲೂ ಕೂಡ ಟಾಕ್ ವಾರ್ ಶುರುವಾಗಿದೆ. ಟಾಕ್ ವಾರ್ ಕೂಡ ಮುಂದುವರೆದಿದೆ. ಅಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದಾಗಿ ತೀರ್ಮಾನವನ್ನ ಮಾಡಲಾಗಿತ್ತು. ಆದರೆ ಅದಕ್ಕೆ ಅನುಮತಿ ಸಿಗುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಕಡೆಗಳಿಗೆಯಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ಅಲ್ಲೂ ಅನುಮತಿ ಸಿಕ್ಕಿತ್ತು. ಇವತ್ತು ಪಥಸಂಚಲನ ನಡೆಯುತ್ತೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಭಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಭಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಭಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಭಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಭಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಭಾವಿ ಪಟ್ಟಣ ಸಜ್ಜಾಗಿದೆ. ಕೆಂಭಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಭಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನದ ವಿಚಾರವಾಗಿ ಒಂದಷ್ಟು ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ ಈಗಲೂ ಕೂಡ ಟಾಕ್ ವಾರ್ ಶುರುವಾಗಿದೆ. ಟಾಕ್ ವಾರ್ ಕೂಡ ಮುಂದುವರೆದಿದೆ. ಅಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದಾಗಿ ತೀರ್ಮಾನವನ್ನ ಮಾಡಲಾಗಿತ್ತು. ಆದರೆ ಅದಕ್ಕೆ ಅನುಮತಿ ಸಿಗುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಕಡೆಗಳಿಗೆಯಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ಅಲ್ಲೂ ಅನುಮತಿ ಸಿಕ್ಕಿತ್ತು. ಇವತ್ತು ಪಥಸಂಚಲನ ನಡೆಯುತ್ತೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಭಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಭಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಭಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಭಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಭಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಭಾವಿ ಪಟ್ಟಣ ಸಜ್ಜಾಗಿದೆ.
ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಆರ್ಎಸ್ಎಸ್ ವಿಚಾರವಾಗಿ, ಪಥಸಂಚಲನದ ವಿಚಾರವಾಗಿ ಒಂದಷ್ಟು ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ ಈಗಲೂ ಕೂಡ ಟಾಕ್ ವಾರ್ ಶುರುವಾಗಿದೆ. ಟಾಕ್ ವಾರ್ ಕೂಡ ಮುಂದುವರೆದಿದೆ. ಅಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದಾಗಿ ತೀರ್ಮಾನವನ್ನ ಮಾಡಲಾಗಿತ್ತು. ಆದರೆ ಅದಕ್ಕೆ ಅನುಮತಿ ಸಿಗುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಕಡೆಗಳಿಗೆಯಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ಅಲ್ಲೂ ಅನುಮತಿ ಸಿಕ್ಕಿತ್ತು. ಇವತ್ತು ಪಥಸಂಚಲನ ನಡೆಯುತ್ತೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಬಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಬಾವಿ ಪಟ್ಟಣ ಸಜ್ಜಾಗಿದೆ. ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಆರ್ಎಸ್ಎಸ್ ವಿಚಾರವಾಗಿ, ಪಥಸಂಚಲನದ ವಿಚಾರವಾಗಿ ಒಂದಷ್ಟು ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ ಈಗಲೂ ಕೂಡ ಟಾಕ್ ವಾರ್ ಶುರುವಾಗಿದೆ. ಟಾಕ್ ವಾರ್ ಕೂಡ ಮುಂದುವರೆದಿದೆ. ಅಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದಾಗಿ ತೀರ್ಮಾನವನ್ನ ಮಾಡಲಾಗಿತ್ತು. ಆದರೆ ಅದಕ್ಕೆ ಅನುಮತಿ ಸಿಗುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಕಡೆಗಳಿಗೆಯಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ಅಲ್ಲೂ ಅನುಮತಿ ಸಿಕ್ಕಿತ್ತು. ಇವತ್ತು ಪಥಸಂಚಲನ ನಡೆಯುತ್ತೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಬಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು
ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಬಾವಿಯಲ್ಲೆಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಬಾವಿ ಪಟ್ಟಣ ಸಜ್ಜಾಗಿದೆ. ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ.